ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಫಲಿತಾಂಶ ಜೆಡಿಎಸ್ ಬಣಕ್ಕೆ ಜಯಬೇರಿ. ಸುರೇಶ್ ಗೌಡ ಬೆಂಬಲಿಗರ ಸಂಭ್ರಮ. ನಾಗಮಂಗಲ ಪಾಲಾಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಬೆಂಬಲಿಗರಾದ ಪಿಇ ಆನಂದ್ ಅಧ್ಯಕ್ಷರಾಗಿ, ರಾಮಚಂದ್ರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿಇ ಆನಂದ್ ಅವರು ಮಾತನಾಡಿ, ಪಕ್ಷದ ವರಿಷ್ಠರಾದ ಸುರೇಶ್ ಗೌಡ ಪಾಲಾಗ್ರಹಾರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಮತ್ತು ಷೇರುದಾರರಿಗೆ ಅನಂತ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರದಿಂದ ಸಂಘದ ಏಳಿಗೆಗೆ ಒಟ್ಟಾಗಿ ದುಡಿಯುತ್ತೇನೆ ಎಂದರು. ಉತ್ಪಾದಕರ ಸಹಕಾರ ಸಂಘದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ನನ್ನನ್ನು ಸಹಕರಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಉನ್ನತ ರೀತಿಯಲ್ಲಿ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರಯತ್ನಿಸುತ್ತೇವೆ. ಸಹಕರಿಸಿದ ನಮ್ಮ ಸಹಪಾಠಿ ಷೇರುದಾರರಿಗೂ ಮತ್ತು ಸಂಘದ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ತಮ್ಮ ಹೆಸರು? ನನ್ನ ಹೆಸರು ಪಿ ಆನಂದ್. ಉಪಾಧ್ಯಕ್ಷ ರಾಮಚಂದ್ರ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಎಂದರು. ಸಹಕಾರದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಹಾಲು ಷೇರುದಾರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನನ್ನು ನಮ್ಮ ಸಹಪಾಠಿಗಳನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಡೈರೆಕ್ಟರ್ಗಳಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಷೇರು ಮತ ಬಾಂಧವರಿಗೆ ನನ್ನ ಕೃತಜ್ಞತೆಗಳು. ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಪಿಕೆ ವಿನಯ್ ಕುಮಾರ್ ಮಾತನಾಡಿ, ಜೆಡಿಎಸ್ ಪಕ್ಷದ ವತಿಯಿಂದ ಆಯ್ಕೆಯಾಗಿರುವಂತಹ ಇಬ್ಬರು ಗಣ್ಯರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದೆ. ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಬೆಂಬಲಿಗರು 9 ಜನ ಚುನಾವಣೆ ನಡೆಯಿತು. ಆ 9 ಚುನಾವಣೆ 8 ಜನ ಚುನಾವಣೆಯಲ್ಲಿ ಜಯಬೇರಿಸಿದರು. ಅವತ್ತು 8 ಜನ ಚುನಾವಣೆಯಲ್ಲಿ ಗೆದ್ದು ಇವತ್ತು ಮಧ್ಯದಲ್ಲಿ 8 ಜನನೂ ಒಗ್ಗಟ್ಟಾಗಿದ್ದು 8 ಜನನೂ ಜೆಡಿಎಸ್ ಬೆಂಬಲಿತರಾಗಿ ಅಧ್ಯಕ್ಷರಾಗಿ ಪಿ ಆನಂದ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ರಾಮಚಂದ್ರ ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದು ಜೆಡಿಎಸ್ಸಿಂದ ಜಯಬೇರಿ. ಇನ್ನು ಮುಂದೆ ಹಾಲು ಸಹಕಾರ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಎಲ್ಲ ಹಾಲು ಷೇರುದಾರರಿಗೆ ಇವತ್ತಿಂದ ಹೊಸ ರೂಪ ಚೇಂಜ್ ಮಾಡಿ ಬದಲಾವಣೆ ಮಾಡ್ತೀವಿ ಎಂದು ಒಳ್ಳೇದು ಮಾಡ್ತೀವಿ ಎಂದು ಒಂದು ಹಾರೈಸುತ್ತೇವೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಪ್ರಕಾಶ್ ಕುಮಾರ್, ಪಿಕೆ ಕೃಷ್ಣಮೂರ್ತಿ, ಯೋಗೀಶ್, ಸುರೇಶ್, ರುದ್ರೇಶ್, ಮೂರ್ತಿ, ಸುಂದರ್, ಇನ್ನು ಹಲವು ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು.